ದೇವೇಗೌಡರು ಈ ದೇಶದ ರಾಜ್ಯದ ಒಂದನೇದು. ಎರಡನೇದು, ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಬೆಡ್ರೂಮ್ ಲೆವೆಲ್ಗೆ ರಾಜಕಾರಣವನ್ನು ತಗೊಂಡು ಬರ್ತಾ ಇದ್ದಾರೆ. ಇದು ಅಸಹ್ಯದ ಪರಮಾವಧಿ. ಎಲ್ಲ ಕಾಲಘಟ್ಟದಲ್ಲೂ ಹೆಣ್ಣನ್ನು ದಾಳವಾಗಿ ಉಪಯೋಗಿಸಿದಂತ ರಾಜಕಾರಣಗಳು ಪತನವಾಗಿರೋದನ್ನ ನಾವು ನೋಡಿದ್ವಿ. ಹೆಣ್ಣನ್ನೇ ಧಾಳವಾಗಿಟ್ಕೊಂಡು ರಾಜಕಾರಣ ಮಾಡಿದ್ರೆ ಏನಾಗ್ತದೆ ಅಂತ ಇತಿಹಾಸ ಇದೆ. ನಿನ್ನೆ ನಡೆದಿರೋದು ನಾಳಿನ ಇತಿಹಾಸ, ಮುಂದಿನ ಇತಿಹಾಸ. ಇವತ್ತು ಹೆಣ್ಣು ಮಕ್ಕಳ ಕಥೆ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಕೇವಲ ಅದು ಅವ್ನು ಹಿಡ್ಕೊಂಬಂದ್ರ ಅವ್ನ ಕರ್ಕೊಂಡು ಹೋದ್ರ ಅವ್ನಿಗೆ ಹಾಕಿದ್ರೆ ಅವ್ನು ಜೈಲಿಗೆ ಹಾಕೋದು, ಗಲ್ಲಿಗೆ ಏರಿಸೋದು, ಶಿಕ್ಷೆ ಕೊಡೋದು ಎರಡನೇ ವಿಷಯ. ಆದ್ರೆ ನೂರಾರು ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ತಲೆ ಏನ್ ಮಾಡ್ತವೆ? ಅವ್ರ ಜೀವನ ಏನು? ಅಮ್ಮ ನೀನು ಆ ತರಕ್ಕೆ ಸೆಕ್ಷುಯಲ್ ಇದರಿಂದ ಈ ಒಂದು ರಾಜಕಾರಣವನ್ನ ತೂಗ್ತಾ ಇದೆ ಅಂತಂದ್ರೆ ಯಾರಮ್ಮ ಇಲ್ಲ. ಎಲ್ಲರಿಗೂ ಒಂದೊಂದು ಕ್ಯಾಮ್ರಾ ಕಟ್ರಿ. ಸಿದ್ದರಾಮಯ್ಯ ಒಂದು ಕ್ಯಾಮ್ರಾ ಕಟ್ರಿ, ಡಿ ಕೆ ಶಿವಕುಮಾರ್ ಒಂದು ಕ್ಯಾಮ್ರಾ ಕಟ್ರಿ. ಅವ್ನು SLC ಇದ್ದಾಗ ಕಟ್ಬಿಟ್ಟಿದ್ರೆ ಇಲ್ಲಿಗೆ ಈ ವಯಸ್ಸಿಗೆ ಎಷ್ಟು ಆಗಿರ್ತಿತ್ತು ಅಂತ ಅವನು ಲೆಕ್ಕ ತಗೋಬೋದಾಗಿತ್ತು ನಮ್ಮ ಚಾನೆಲ್ ಅವರು. ಅದು ಕಾಮನ್ ಆಗಿರುವಂತದ್ದು. ಅದು ಯಾವುದೋ ಕಾರಣಕ್ಕಾಗಿದೆ, ಏನೋ ಯಾವುದೋ ಒಂದು ವಿಷಯಕ್ಕಾಗಿರುತ್ತೆ. ಆದ್ರೆ ಇಲ್ಲಿ ಹೆಣ್ಣು ಅನ್ನುವಂತ ಒಂದು ಪದನ ಇಟ್ಕೊಂಡು ನೀವು ಮಾಡ್ತಾ ಇರುವಂತ ಅಸಹ್ಯದ ಈ ಒಂದು ಪರಮಾವಧಿ ಅದು ಎಲ್ಗೋಗ್ಬಿಟ್ಟು ಅಂತ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಅದನ್ನ ಪ್ರಚಾರಗೊಳಿಸಿ ಅದನ್ನ ವಿಕೃತಗೊಳಿಸ್ತಾ ಇರ್ತಕ್ಕಂಥವ್ರು ಶಿಕ್ಷೆ ಆಗುತ್ತೆ. ಅವನು ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಅವನೇನೋ ಫಾರಿನ್ ಹೋಗಿದ್ದಾನೆ, ಅದಕ್ಕೆ ಅವ್ರು ಹೇಳ್ಬೇಕು ಪ್ರಧಾನಮಂತ್ರಿಗಳ ದಿನ ಬೆಳಗ್ಗೆ ಟಿವಿ ಹಾಕಿದ್ರೆ ಮಕ್ಕಳು ತಂದ್ಕೊಳ್ತಾರೆ. ಟಿವಿನಲ್ಲಿ ನೀವು ಯಾವುದೇ ನ್ಯೂಸ್ ಚಾನಲ್ ಹಾಕಿದ್ರು ಪೆನ್ ಡ್ರೈವ್ ಹೋಗ್ತವೆ. ಎಳೆ ಮಕ್ಕಳು ಟಿವಿ ಮುಂದೆ ಕುತ್ಕೊಂಡವು ಏನದು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಮನೆಯಲ್ಲಿ ಪೇರೆಂಟ್ಸ್? ಅದು ಯಾವ ಲೆಕ್ಕಕ್ಕೆ ಯೂಟ್ಯೂಬ್ ಅಥವಾ ಇನ್ಯಾವುದೋ ಅಥವಾ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಅಂತ ಇವೆಲ್ಲದರಲ್ಲೂ ಅದನ್ನು ಹರಿಬಿಟ್ಟು ಅದು ಸರ್ಕಾರಕ್ಕೆ ಗಮನ ಇರಬೇಕಾಗಿತ್ತು. ಸರ್ಕಾರ ಈ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ನಾವು ರಾಜಕೀಯವಾಗಿ ದಾಳವಾಗಿ ಉಪಯೋಗಿಸ್ಕೊಂಡು ಈ ವಿಷಯ ಬೇರೆ ವಿಷಯ ಯಾವುದೇ ಆಗಿದೆ ಯಾರು ಬರ್ತಿರ್ಲಿಲ್ಲ, ಯಾರು ತಲೆ ಕೆಡಿಸ್ತಾರೆ. ಈ ಒಂದು ವಿಷಯನ ಇಟ್ಕೊಂಡು ನೀವು ಇಷ್ಟೆಲ್ಲ ಎಳೆದಾಡ್ಕೊಂಡು ಅಸಹ್ಯ ರೀತಿ ಚರ್ಚೆ ಮಾಡ್ತಾ ಇದ್ರು ರಾಜ್ಯಕ್ಕೆ ತಲೆ ತಗ್ಗಿಸುವ ಪರಿಸ್ಥಿತಿಯಿಂದ ತಂದುಕೊಂಡೆ. ರಿಫ್ರೆಶ್ಮೆಂಟ್ ಅಲ್ಲ, ಇಲ್ಲಿ ನೀವು ಫ್ರೆಶ್ ಆಗಲ್ವಲ್ಲ ಅವ್ರಿಗೆ. ಯಾಕೆಂತಂದ್ರೆ ಅಲ್ಲಿ ಅಲ್ಲ ನೀವು ಇನ್ನೊಂದ್ಸತಿ ಹೇಳಮ್ಮ ಅದೇನು ಹೋಗಿದ್ದಾರೆ, ಒಂದು ಕ್ಯಾಮ್ರಾ ಕಟ್ ಕಳಿಸ್ಬೇಕಾಗಿತ್ತು. ಅಲ್ಲೊಂದು ವಿಷಯ ಸಿಕ್ಕ ಅವ್ರಿಗೆ ಒಂದೊಂದು ಕ್ಯಾಮ್ರಾ ಕೊಟ್ಟು ಇಟ್ಕೊಂಡು ಕಳಿಸ್ತಿದ್ದಿದ್ದು. ರಿಫ್ರೆಶ್ಮೆಂಟ್ ಏನಕ್ಕೆ ಹೋಗೋರೆ, ಎಲ್ಲಿರ್ತಾರೆ, ಹೆಂಗ್ ಕುತ್ಕೋತಾರೆ, ಹೆಂಗ್ ತಿಂತಾರೆ, ಹೆಂಗ್ ಮಲ್ಕೊಂತಾರೆ, ಇವೆಲ್ಲ ಬಂದಿದ್ದಿದ್ರೆ ರಿಫ್ರೆಶ್ ಆಗಿ ನಾವು ಕ್ಯಾಮ್ರಾದಲ್ಲಿ ನಮ್ಮ ಚಾನಲ್ಗಳನ್ನು ಹಾಕ್ಬೋದಾಗಿತ್ತು. ರಿಫ್ರೆಶ್ಮೆಂಟ್ ಅದು ಯಾವುದೋ ರಾಜ್ಯ ಹತ್ಕೊಂಡು ಇರುವಾಗ ಇಡೀ ಕುಂತಿದ್ದಂತೆ ಅಂತ ಏನೋ ಹೇಳ್ತೀವಿ. ಹಂಗೆ ಇಡೀ ರಾಜ್ಯದಲ್ಲಿ ಹಿಂಸೆ ತಾಳ್ಲಾರ್ದೆ ಇರುವಾಗ ಉತ್ತರ ಕೊಡಕ್ಕಾಗ್ತೀರಾ ನಿಮ್ಮ ಚಾನಲ್ ಕ್ಯಾಮ್ರಾಗಳಿಗೆ, ನಿಮ್ಮ ಮೈಕ್ಗಳಿಗೆ ಉತ್ತರ ಕೊಡಕ್ಕಾಗ್ತೀರಾ? ಈ ರಿಫ್ರೆಶ್ಮೆಂಟ್ ಅನ್ನುವಂತ ಇವೆಲ್ಲ ಎಲ್ಲ ತಂತ್ರಗಾರಿಕೆ, ರಾಜಕಾರಣಿಗಳ ತಂತ್ರಗಾರಿಕೆ. ಅದರಲ್ಲೇನು ವಿಶೇಷ ಇದೆ ರಿಫ್ರೆಶ್ಮೆಂಟ್. ಅದು ಎಲ್ರಿಗೂ ಇರುತ್ತೆ ಬಿಡಮ್ಮ. ಈ ಮಠದ ಸ್ವಾಮಿಗಳಿಗೂ ಎಲ್ಲ ಕ್ಯಾಮ್ರಾ ಇಟ್ಬಿಡಿ, ಅವು ಒಂದು 1000 ಗಂಟೆ ಸಿಗ್ತವೆ. ಇನ್ನು ಈ ರಾಜಕಾರಣಿಗಳು ಯಾರ ರಾಜಕಾರಣಿ ಎಲ್ರಿಗೂ ಇರುತ್ತೆ ಕ್ಯಾಮ್ರಾ, ಅವು ಎಲ್ಲರೂ ಅವರೇ. ನಾನು ಮಾತ್ರ ಪತಿವ್ರತೆ. ಈ ಪತಿವ್ರತೆ ಅನ್ನೋ ಹೆಸರು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಮಾಡ್ರಿ. ಅಲ್ಲ ನೀವು ಕ್ಯಾಮ್ರಾ ಇಟ್ಕೊಂಡವನಲ್ಲ ಅವ್ನಿಲ್ವೋ ಲೆಕ್ಕ ಹಾಕಿದ್ರೆ ಅವ್ನು ಎಷ್ಟು ಇರ್ತದೆ? ಅವೆಲ್ಲ ಎಲ್ಲರೂ ಇರುತ್ತೆ ಅಮ್ಮ. ಅದಲ್ಲ ಆ ವಿಷಯ ಅಲ್ಲ. ಆ ವಿಷಯ ಇಟ್ಕೊಂಡು ಏನೋ ಆಗೋಗಿದೆ ಅನ್ನೋ ತರಕ್ಕೆ ಆ ಹೆಣ್ಮಕ್ಳು ಯಾರಾದ್ರು ಕಂಪ್ಲೇಂಟ್ ಕೊಟ್ಟವ್ರ ಅದು ಯಾವುದೋ ಒಂದು ವಿಡಿಯೋ ಕ್ಯಾಸೆಟ್ ಅದೇನೋ ಇಂಥದ್ದು ರಿಲೀಸ್ ಮಾಡ್ತಾರೆ, ವಾಯ್ಸ್ ರೆಕಾರ್ಡ್. ಅದ್ರಲ್ಲಿ ನಾವು ಈಗಿರುವ ಸಾಕ್ಷಿಗಳನ್ನ ಕಾಲು ಹಿಡ್ಕೊಂಡು ಕರ್ಕೊಂಡ್ಬಂದು ಸಾಕ್ಷಿ ಹೇಳ್ಸಿದೀವಿ. ಕಾಲು ಹಿಡ್ಕೊಂಡು ಸಾಕ್ಷಿ ಹೇಳ್ಸೋದಿಲ್ಲ. ಅವ್ರಿಗೆ ನಾವಿದ್ದೀವಿ, ನೀವೇನು ಸಾಕ್ಷಿ ನಾವಿದ್ದೀವಿ ನಿಮ್ ಜೊತೆಗೆ. ಇವೆಲ್ಲ ಏನ್ರಮ್ಮ ಸೈಯದ್ ಪರಮಾವಧಿ. ಇದನ್ನೆಲ್ಲ ತಗೊಳಕ್ಕಾಗಲ್ಲ. ಇದು ರಾಜಕಾರಣ ಅಲ್ಲ, ಇದು ಹೊಲ್ಸು. ಅಮ್ಮ ನನಗೆ ನಿನ್ನೆ ಒಂದು ನ್ಯೂಸ್ ಕೇಳ್ತಾ ಇದ್ದೀನಿ. ಏನು ಅಂತಂದ್ರೆ ಮಂಡ್ಯದಲ್ಲಿ ಆಗಲೇ ಒಂದು ಸೂಸೈಡ್ ಅಟೆಂಪ್ಟ್ಗೆ ಏನೋ ಆಗಿತ್ತು ಅಂತ ಹೇಳಿ.
ಅಮ್ಮ ಅವ್ರು ಯಾರು ಸತ್ರು ಅದಕ್ಕೆ ಹೊಣೆ ಯಾರಯ್ಯ? 4 ದಿವಸ ನಾವು ಟಿವಿನಲ್ಲಿ ತೋರಿಸ್ತೀವಿ ಅಥವಾ 4 ಜನ ಕೂತ್ಕೊಂಡು ಡಿಬೇಟ್ ಮಾಡ್ತೀವಿ, ಮಾತಾಡ್ತೀವಿ, ಮರಿತೀವಿ. ಆದ್ರೆ ಆ ಫ್ಯಾಮಿಲಿ ಮೇಲೆ ಆ ಮಕ್ಕಳ ಗತಿ ಏನು? ಅವ್ರ ಇಡೀ ಸಂಸಾರದ ಗತಿ ಏನು? ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿಲ್ಲ. ನಾನ್ ಪೆನ್ ಡ್ರೈವ್ ಇಟ್ಕೊಂಡಿದ್ದೆ, ನನಗೆ ಅವ್ನು ತಂದು ಕೊಟ್ಟಿದ್ದ, ಡ್ರೈವರ್ಗೆ ಎಲ್ಲಿ ಸಿಕ್ತು? ಇವನ್ ಮೊಬೈಲ್ ಇಂದ ಅವ್ನು ಟ್ರಾನ್ಸ್ಫರ್ ಮಾಡ್ಕೊಂಡ. ಆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋರ್ಗು ಅವನು ಹೋಗ್ತಾನೆ. ಅಲ್ಲ, ನಿಮ್ಮವು 1000 ಬೇರೆ ವಿಷಯ ಇರಲಿ, ನೀವು ಹೊಡೆದಾಡ್ರಿ, ಕತ್ತಿ ಹಿಡ್ಕೊಂಡು ಹೊಡೆದಾಡ್ರಿ, ನನ್ನ ತಲೆ ತೆಕ್ಕಂಡ್ರಿ. ಆ ಹೆಣ್ಣು ಮಕ್ಕಳನ್ನ ಯಾಕೆ ಮೇಲೆ ತರ್ತಿದ್ದೀರಾ? ಅವ್ರನ್ನೆಲ್ಲ ನೀವು ತೋರಿಸಿ. ನನ್ಗೆ ಇದು ಏನು ಮಾತಾಡಿದಿರೋ ಸ್ಥಿತಿದಲ್ಲಿ ಮಾರು ಇಷ್ಟು ಮಾತಾಡಿದ್ದೀನಿ ಸಾಕು ಅನ್ಸುತ್ತೆ.